वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यं तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। अधीहि भगवो ब्रह्म श्रीमच्छङ्करभगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशं मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् नमस्कारान् समर्पयामि। ब्रह्मसूत्रशाङ्करभाष्ये द्वितीयाध्याये तृतीये पादे चतुर्दश सूत्रैः उपनिबद्धेऽस्मिन् त्रयोदशे उत्क्रान्तिगत्यधिकरणे तदुपनिबद्धम् एकादशं सूत्रम् एकादशं सूत्रम्। इदं सूत्रं सिद्धान्तसूत्रम्। इदं सूत्रं द्विवारं पठित्वा सूत्रार्थं तद्भाष्यभागं च यथानुग्रहं विचारयामः। इदं सूत्रं पादादितः एकोनत्रिंशत्तमं सूत्रम्। पादादितः एकोनत्रिंशत्तमं सूत्रम्। सर्वाग्रे शङ्करभगवत्पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतम् एकोनत्रिंशत्तमं सूत्रं तद्भाष्यभागं च यथानुग्रहम् इदानीं विचारयामः। इदानीम् आचार्याणां प्रशस्तिश्लोकः। ॐ यद्भाष्याम्बुजजातजातमधुरप्रेयो मधुप्रार्थना
ಸಾರ್ಥವ್ಯಗ್ರಧಿಯಃ ಸಮಗ್ರಮರುತಃ ಸ್ವರ್ಗೇಪಿ ನಿರ್ವೇದಿನಃ ಯಸ್ಮಿನ್ ಮುಕ್ತಿಪಥೋ ಮುಮುಕ್ಷುಮುನಿಭಿಃ ಸಂಪ್ರಾರ್ಥಿತಃ ಸಂಭವೌ ತಸ್ಮೈ ಭಾಷ್ಯಕೃತೆ ನಮೋಸ್ತು ಭಗವತ್ಪಾದಾಭಿಧಾಂ ಬಿಭ್ರತೆ. ಓಂ ಯದ್ಭಾಷ್ಯಾಂಬುಜಜಾತಜಾತಮಧುರಪ್ರೇಯೋ ಮಧುಪ್ರಾರ್ಥನಾ ಸಾರ್ಥವ್ಯಗ್ರಧಿಯಃ ಸಮಗ್ರಮರುತಃ ಸ್ವರ್ಗೇಪಿ ನಿರ್ವೇದಿನಃ ಯಸ್ಮಿನ್ ಮುಕ್ತಿಪಥೋ ಮುಮುಕ್ಷುಮುನಿಭಿಃ ಸಂಪ್ರಾರ್ಥಿತಃ ಸಂಭವೌ ತಸ್ಮೈ ಭಾಷ್ಯಕೃತೆ ನಮೋಸ್ತು ಭಗವತ್ಪಾದಾಭಿಧಾಂ ಬಿಭ್ರತೆ. ತಸ್ಮೈ ಭಾಷ್ಯಕೃತೆ ನಮೋಸ್ತು ಭಗವತ್ಪಾದಾಭಿಧಾಂ ಬಿಭ್ರತೆ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೇ ದ್ವಿತೀಯೇ ಅವಿರೋಧಾಧ್ಯಾಯೇ ತೃತೀಯೇ ಪಾದೇ ತ್ರಯೋದಶಂ ಚತುರ್ದಶ ಸೂತ್ರಾತ್ಮಕಂ ಉತ್ಕ್ರಾಂತಿಗತ್ಯಧಿಕರಣಂ. ಇದಾನೀಂ ತಾನಿ ಸರ್ವಾಣಿ ಚತುರ್ದಶ ಸೂತ್ರಾಣಿ ಏಕವಾರಂ ಪಠಾಮಃ. ಓಂ ಉತ್ಕ್ರಾಂತಿಗತ್ಯಾಗತೀನಾಂ ಓಂ ಸ್ವಾತ್ಮನಾಚೋತ್ತರಯೋಃ ಓಂ ನಾಣುರತಶ್ರುತೇರಿತಿ ಚೇನ್ನೇತರಾಧಿಕಾರಾತ್ ಓಂ ಸ್ವಶಬ್ದೋನ್ಮಾನಾಭ್ಯಾಂಚ ಓಂ ಅವಿರೋಧಶ್ಚಂದನವತ್ ಓಂ ಅವಸ್ಥಿತಿ ವೈಶೇಷ್ಯಾದಿತ ಚೇನ್ನಾಭ್ಯುಪಗಮಾಧೃತಿ ಓಂ ಗುಣಾದ್ವಾಲೋಕವತ್ ಓಂ ವ್ಯತಿರೇಕೋ ಗಂಧವತ್ ಓಂ ತಥಾ ಚ ದರ್ಶಯತಿ ಓಂ ಪೃಥಗುಪದೇಶಾತ್ ಓಂ ತದ್ಗುಣಸಾರತ್ವಾತ್ತು ತದ್ವ್ಯಪದೇಶಃ ಪ್ರಾಜ್ಞವತ್ ಓಂ ಯಾವದಾತ್ಮಭಾವಿತ್ವಾಚ್ಚನದೋಷಸ್ತದ್ದರ್ಶನಾತ್ ಓಂ ಪುಂಸ್ತ್ವಾದಿವತ್ವಸ್ಯ ಸತೋಭಿವ್ಯಕ್ತಿಯೋಗಾತ್ ಓಂ ನಿತ್ಯೋಪಲಬ್ಧಿರುಪಲಬ್ಧಿ ಪ್ರಸಂಗೋನ್ಯತರ ನಿಯಮೋ ವಾನ್ಯಥಾ. ಇದು ಆ ಉತ್ಕ್ರಾಂತಿಗತ್ಯಧಿಕರಣದಲ್ಲಿ ಉಪನಿಬದ್ಧವಾಗಿರತಕ್ಕಂತಹ 14 ಸೂತ್ರಗಳು. ಪ್ರಕೃತ ಈ ದಿನ ಪ್ರಾರಂಭ ಮಾಡಬೇಕಾದಂತಹ ಸೂತ್ರ 29ನೆಯ ಸೂತ್ರ. ಇದು ಸಿದ್ಧಾಂತ ಸೂತ್ರ. ಇಲ್ಲಿಯ ತನಕಲೂ ಕೂಡ ಪೂರ್ವ ಪಕ್ಷಿ ತನ್ನ ವಾದವನ್ನ ಮಂಡಿಸಿದ. ಈಗ ಆಚಾರ್ಯರು ಸಿದ್ಧಾಂತಿಗಳು ತಮ್ಮ ವಾದವನ್ನ ಈಗ ಮಂಡಿಸ್ತಾ ಇದ್ದಾರೆ. ಇದುವರ ತನಕ ಪೂರ್ವ ಪಕ್ಷಿ ಏನು ಮಾಡ್ದ? ತನ್ನ ವಾದದಲ್ಲಿ ಅವನ ವಾದದ ತಿರುಳು ಇಷ್ಟೇ. ಏನು ಅಂತಂದ್ರೆ, ಈ ಒಂದು ಸಿದ್ಧಾಂತಿಗಳು ಹೇಳ್ತಾ ಇರತಕ್ಕಂತಹ ಜೀವ ಬ್ರಹ್ಮ ಅಭೇದವನ್ನ ಯಾವ ಶ್ರುತಿಯೂ ಕೂಡ ಹೇಳುತ್ತಿಲ್ಲ, ಮತ್ತೆ ಲೋಕದಲ್ಲಿಯೂ ಕೂಡ ಅನುಭವಕ್ಕೆ ಬರುತ್ತಿಲ್ಲ. ಹಾಗಾಗಿ ನಿಮ್ಮ ವಾದ ಇದೆಯಲ್ಲ, ಯಾವುದು ಅಭೇದವಾದ, ಇದು ಸರಿ ಇಲ್ಲ, ಸರ್ವಥಾ ಸರಿ ಇಲ್ಲ ಅಂತ ಹೇಳಿ ಈ ಒಂದು ಆ ಅಭೇದವಾದವನ್ನ ನಿರಾಕರಣೆ ಮಾಡಬೇಕು, ಅಷ್ಟೇ ಅವನ ಉದ್ದೇಶ. ಅದಕ್ಕಾಗಿ ಏನೇನೋ ಯುಕ್ತಿಗಳನ್ನು ಬಳಸ್ತಾ ಇದ್ದಾನೆ. ಏನು ಯುಕ್ತಿಗಳನ್ನು ಬಳಸ್ತಾ? ಅದನ್ನೆಲ್ಲವನ್ನೂ ಕೂಡ ಸಿದ್ಧಾಂತಿಗಳು ಇದು ಮುಂದೆ ಅನುವಾದ ಮಾಡಿಕೊಂಡು ಒಂದೊಂದಾಗಿ ಅದಕ್ಕೆ ಸಮಾಧಾನವನ್ನು ಹೇಳ್ತಾ ಬರ್ತಾರೆ. ನೋಡಿ, ಈ ವಾದ ಸರಿ ಇಲ್ಲ, ಈ ವಾದ ಸರಿ ಇಲ್ಲ ಅಂತ ಹೇಳಿ ಆ ಪೂರ್ವ ಪಕ್ಷಿಯು ಮಂಡಿಸಿರತಕ್ಕಂಥ ಎಲ್ಲ ವಾದವನ್ನು ಕೂಡ ನಿರಾಕರಣೆ ಮಾಡಿ ತಮ್ಮ ಅಭೇದವಾದವನ್ನ ಸ್ಥಾಪನೆ ಮಾಡ್ತಾರೆ ಈ ಅಧಿಕರಣದಲ್ಲಿ. ಏನು ಅವರು ಇಷ್ಟು ತನಕ ವಾದ ಮಾಡಿದ್ದ,
ಎಷ್ಟು ಸುಮಾರು ಒಂದು ತಿಂಗಳಿಂದ ವಾದ ಮಾಡಿದ್ದ. ನಮ್ಮ ತರಗತಿಯಲ್ಲಿ ಒಂದು ತಿಂಗಳು ಒಂದು ವಾದ ಮಾಡಿದ್ದ. ಏನು ಮಾಡಿದ್ದ ಅಂತಂದರೆ, ನಾವು ಅವನು ಮುಂಚೆಯಿಂದ ವಾದ ಮಾಡಿದ್ದಾನೆ, ಆದರೂ ಕೂಡ ಒಂದು ಸ್ವಲ್ಪ ಭಾಗ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಳ್ಳೋಣ. ಅವನೇನು ಹೇಳಿದ್ದ, ಚರಾಚರ ವ್ಯಪಾಶ್ರಯಸ್ತು ಸ್ಯಾತ್ ತದ್ವ್ಯಪದೇಶೋ ಭಾಕ್ತಸ್ತದ್ಭಾವ ಭಾವಿತ್ವಾತ್ ಅಂತ ಹೇಳಿ, ನೋಡಿ ಸ್ವಾಮಿ, ಜೀವನಿಗೆ ಉತ್ಪತ್ತಿ ಪ್ರಳಯಗಳು ಇಲ್ಲ ಅಂತ ಸಿದ್ಧಾಂತಿಗಳಾದ ನೀವು ಹೇಳಿದ್ರಲ್ಲ, ಅದು ಸರಿ ಇಲ್ಲ. ದೇಹಕ್ಕೆ ಯಾಕೆ ಸರಿ ಇಲ್ಲ ಅಂತಂದರೆ, ಉತ್ಪತ್ತಿ ಪ್ರಳಯವನ್ನು ಶ್ರುತಿಯಲ್ಲಿ ಹೇಳಿದೆ ಅಂತ ಹೇಳ್ದ. ಇಲ್ಲಪ್ಪ, ಹಾಗಲ್ಲ. ದೇಹಕ್ಕೆ ಜೀವನಿಗೆ ಉತ್ಪತ್ತಿ ಪ್ರಳಯಗಳನ್ನು ಹೇಳಿದ್ದಾರೆ ಸರಿ, ಆದರೆ ಅದು ಏನು ಗೊತ್ತೇನು, ಅದು ಜೀವನಿಗಲ್ಲ. ಜೀವನು ಎಲ್ಲಿ ಆಶ್ರಯವನ್ನು ಪಡೆದಿದ್ದಾನೋ ಆ ಆಶ್ರಯಕ್ಕೆ ಉತ್ಪತ್ತಿ ಪ್ರಳಯಗಳನ್ನು ಹೇಳಿದ್ದಾರೆ. ಮತ್ತೆ ಜೀವನೂ ಕೂಡ ಅಲ್ಲೇ ಇರುವುದರಿಂದ ಏನು ಮಾಡಿದ್ದಾರೆ, ಗೌಣವಾಗಿ ಅವನಿಗೂ ಕೂಡ ಉತ್ಪತ್ತಿ ಪ್ರಳಯಗಳನ್ನು ಹೇಳಿದ್ದಾರೆ. ಯಾವುದೋ ಒಂದು ಮನೆಗೆ ಹೋದರು, ಮಗನ ಮದುವೆ ಕರೆಯೋದಕ್ಕೆ ಹೋದರು, ಅಲ್ಲಿ ಆ ಮನೆಯವರಿದ್ದರು. ಜೊತೆಗೆ ಆ ಮನೆಯಲ್ಲಿ ಇನ್ಯಾರೋ ಒಬ್ಬ ಅವರ ಒಂದು ಅತಿಥಿಗಳು ಬಂದಿದ್ದರು, ಅವ್ರ ಕಡೆ ಯಾರೋ ಬಂದಿದ್ದರು. ಇವರು ಕರೆದ್ರು, ಇವರು ಹೋದದ್ದೇನು ಆ ಮನೆಯವ್ರನ್ನ ಕರಿಬೇಕು ಅಂತ. ಆದರೆ ಅಲ್ಲಿ ಅವರು ಇದ್ದರು ಅತಿಥಿಗಳು, ಬಿಡೋಕ್ಕಾಗತ್ತಾ ಅಂತ ಹೇಳಿ ಅವ್ರನ್ನೂ ಕರೆದ್ರು. ಮನೆಗೆ ಬಂದರು, ಅವರ ಹಿರಿಯರು ಕೇಳಿದ್ರು, ಏನಪ್ಪ ಆ ಮನೆಯವ್ರನ್ನೆಲ್ಲ ಕರೆದ್ಯಾ ಅಂತ ಕೇಳಿದ್ರು. ಎಲ್ಲ ಮನೆಯವ್ರನ್ನ ಕರೆದೆ ಅಂತಂದ ಇವನು. ಈ ಮನೆಯವರನ್ನ ಕರೆದೆ ಅಂದರೆ ಅವರ ಅಭಿಪ್ರಾಯ ಏನಿತ್ತು, ಮನೆ ಯಜಮಾನಿ ಅವ್ರನ್ನ ಕರೆದ್ರು ಅಂತದ. ಇವಾಗ ಅತಿಥಿನೂ ಕರೆದ್ರೆ ಏನು, ಅವನು ಆ ಮನೆಯವನು ಅಂತ ಹೇಳಿಬಿಟ್ರಲ್ಲ. ಯಾಕೆ ಅಂತಂದರೆ, ಆ ಮನೆಯಲ್ಲಿ ಇವ್ರು ಕರೆಯೋದಕ್ಕೆ ಹೋದಾಗ ಅವನಿದ್ದ, ಅದಕ್ಕೋಸ್ಕರ ಅವನಿಗೆ ಆ ಮನೆಯವನು ಅಂತ ಹೇಳಿದ್ರಷ್ಟೇ. ಅದೇನು ಗೌಣ ಪ್ರಯೋಗ. ಅದೇ ರೀತಿ ಈ ಜೀವ ಏನಾಗಿದ್ದಾನೆ, ಶರೀರವನ್ನು ಆಶ್ರಯಿಸಿದ್ದಾನೆ, ಅಲ್ಲಿದ್ದಾನೆ ಈ ಸದ್ಯಕ್ಕೆ, ಶರೀರ ಹೋಗೋವರೆಗೂ ಇರ್ತಾನಲ್ಲಿ. ಆದ್ದರಿಂದ ಗೌಣ ವೃತ್ತಿಯಿಂದ ಹೇಳಿದ್ದಾನಪ್ಪ ಉತ್ಪತ್ತಿ ಪ್ರಳಯಗಳನ್ನು ಜೀವನಿಗೆ. ಮುಖ್ಯ ವೃತ್ತಿಯಿಂದ ಜೀವನಿಗೆ ಉತ್ಪತ್ತಿ ಪ್ರಳಯಗಳಿಲ್ಲ. ಯಾವುದಕ್ಕೆ ಉತ್ಪತ್ತಿ ಪ್ರಳಯ? ದೇಹಕ್ಕೆ ಉತ್ಪತ್ತಿ ಪ್ರಳಯ. ಮತ್ತು ಜೀವನ ಗೌಣವಾಗಿ ಹೇಳಿ, ಯಾಕೆ ಅಲ್ಲಿದ್ದಾನಲ್ಲ ಅವನು, ಆದ್ದರಿಂದ ಅಂತ ಹೇಳಿ ಅದರಿಂದ ಮುಂದೆ ಹೇಳಿದರು ಸಿದ್ಧಾಂತಿಗಳು, ನಾತ್ಮಾಶ್ರುತೈರ್ನಿತ್ಯತ್ವ ಅಕ್ಷತಾಭ್ಯ. ಈ ಪೂರ್ವ ಪಕ್ಷಿ ಮತ್ತು ಬಿಡಲಿಲ್ಲ. ಸ್ವಾಮಿ, ಜೀವನು ಬ್ರಹ್ಮದಿಂದ ಹುಟ್ಟುತ್ತಾನೆ ಅಂತ ಇದೆಯಲ್ಲ, ಎಲ್ಲಪ್ಪ ಇದೆ? ಅಲ್ಲ ಸ್ವಾಮಿ, ಬ್ರಹ್ಮದಿಂದ ಪಂಚಭೂತಗಳ ಸೃಷ್ಟಿಯಾಯಿತು, ಒಪ್ತೀರಾ ಸ್ವಾಮಿ? ಒಪ್ತೇವೆ. ಪಂಚಭೂತಗಳಿಂದ ಏನಾಯಿತು? ಅದು ಅನ್ನ ಸೃಷ್ಟಿಯಾಯಿತು ಆ ಭೂಮಿಯಿಂದ. ಅನ್ನದಿಂದ ಏನಾಯಿತು? ರೇತಸ್ಸಾಯಿತು. ಅಲ್ಲಿಂದ ಏನಾಯಿತು? ಪುರುಷ ಉತ್ಪತ್ತಿಯಾದ. ಪುರುಷರ ಆಶ್ರಯ ಯಾವುದು? ಜೀವ, ಪುರುಷ ಅಂತ ಹೇಳೋದಕ್ಕೆ. ಆದ್ದರಿಂದ ಏನಾಯಿತು? ಅವರು ಬ್ರಹ್ಮದಿಂದ ಹುಟ್ಟುತ್ತಾರೆ ಅಂತ ಹೇಳಿದಾಗಾಯಿತು ಅಂತ ಹೇಳಿದಾಗ ಪೂರ್ವ ಅಲ್ಲಿ ಸಿದ್ಧಾಂತಿಗಳು, ನೋಡಪ್ಪ, ಜೀವನಿಗೆ ಉತ್ಪತ್ತಿ ಪ್ರಳಯ ಎರಡೂ ಸಂಭವಿಸುವ ಹಾಗೇ ಇಲ್ಲ. ಮತ್ತೆ ಇದು ಹೇಗೆ ಹೊಂದುತ್ತೆ ಅಂತಂದರೆ, ಬ್ರಹ್ಮಕ್ಕೂ ಮತ್ತು ಜೀವನಿಗೂ ಈ ಕಾರಣ ಕಾರ್ಯಭಾವ ಇದೆಯಲ್ಲ, ಬ್ರಹ್ಮ ಕಾರಣ ಜೀವ ಕಾರ್ಯ ಎಂಬ ಕಾರಣ ಕಾರ್ಯಭಾಗ, ಮತ್ತೆ ಈ ಭೇದ ಇದೆಯಲ್ಲ, ಬ್ರಹ್ಮ ಪರಿಪೂರ್ಣ ಜೀವ ಪರಿಚ್ಛಿನ್ನ ಅಂತಕ್ಕಂಥ ಯಾವುದು ಬ್ರಹ್ಮನಿಗೆ ಉತ್ಪತ್ತಿ ಪ್ರಳಯ ಇಲ್ಲ, ಇವನಿಗೆ ಉತ್ಪತ್ತಿ ಪ್ರಳಯ ಉಂಟು ಅಂತೀವಲ್ಲ ಹೇಳಿದ್ದಾರಲ್ಲ, ಇವು ಯಾವುದಕ್ಕೂ ಹೇಗೆ ಗೊತ್ತೇನಪ್ಪ ಹೇಳಿರ್ತಕ್ಕಂಥದ್ದು? ನಿಜವಾಗಿಯೂ ಕೂಡ ಬ್ರಹ್ಮಕ್ಕೂ ಜೀವನಿಗೂ ಯಾವ ಭೇದವೂ ಇಲ್ಲ ಹೇಳಿದೆಯಲ್ಲ, ಅದು ಕೇವಲ ಉಪಾಧಿ ನಿಮಿತ್ತದಿಂದ ಮಾತ್ರ ಹೇಳಿರ್ತಕ್ಕಂಥದ್ದು ಮಾತು ಅಷ್ಟೇ.
ಉಪಾಧಿ ನಿಮಿತ್ತ ಅಷ್ಟೇ. ಏನು ಉಪಾಧಿ ನಿಮಿತ್ತ? ಏನು ಉಪಾಧಿ ನಿಮಿತ್ತ ಅಂದರೆ ಅದನ್ನೇ ಅವಿದ್ಯೋಪಾಧಿ ನಿಮಿತ್ತ ಅಂತ ಹೇಳ್ತಕ್ಕಂಥದ್ದು. ಯಾಕೆ? ನಿಜವಾಗಿಯೂ ಕೂಡ ಜೀವನಿಗೆ ಉತ್ಪತ್ತಿಯೂ ಇಲ್ಲ, ಪ್ರಳಯವೂ ಇಲ್ಲ. ಮತ್ತೆ ಮುಂದುವರೆದು ಹೇಳ್ತಾರಲ್ಲಿ, ಅಲ್ಲಪ್ಪ, ಜೀವ ಎಂಬತಕ್ಕಂತಹ ಬ್ರಹ್ಮಕ್ಕಿಂತ ಭಿನ್ನವಾದ ಎರಡನೇ ವಸ್ತು ಅಂತ ಇದ್ದಿದ್ದರೆ ಆಗ ಇವೆಲ್ಲ ಹೊಂತಾ ಇತ್ತು. ಆದರೆ ಎಂದಿಗೂ ಅದು ಇರಲು ಸಾಧ್ಯವಿಲ್ಲ. ಬ್ರಹ್ಮಕ್ಕಿಂತ ಹೊರತಾಗಿ ವಸ್ತುತಃ ಜೀವಾನೂ ಇಲ್ಲ, ಯಾರೂ ಇಲ್ಲ. ಮತ್ತು ಜೀವ ತೋರ್ತಾ ಇದ್ದಾನ ಸ್ವಾಮಿ ಇಷ್ಟ ನಮ್ಮ ಕಣ್ಣು ಮುಂದೆ ಅಂತಂದರೆ ಅದೇ ಆ ಅವಿದ್ಯಾ ಎಂಬ ಉಪಾಧಿ ನಿಮಿತ್ತದಿಂದ ಅದೇ ಬ್ರಹ್ಮವೇ ಹೀಗೆ ಈ ಜಗತ್ತಾಗಿ ತೋರ್ತಾ ಇದ್ದಾನೆ. ಬ್ರಹ್ಮ ಏನು? ಬ್ರಹ್ಮ ನಿರ್ವಿಕಾರ ನಿರಂಜನ. ಆದರೆ ಯಾವಾಗ ಅವಿದ್ಯೆಯಿಂದ ಕೂಡಿರ್ತಾನೋ, ಅಂದರೆ ಅವಿದ್ಯೆ ಎಂಬ ಉಪಾಧಿಯಿಂದ ಕೂಡಿರ್ತಾನೋ ಆಗ ಇವೆಲ್ಲ ತೋರ್ತಾರಷ್ಟೆ. ಅವಿದ್ಯೆ ಉಪಾಧಿ ಹೋಯಿತೋ ಯಾವ ಬ್ರಹ್ಮಕ್ಕಿಂತ ಹೊರತಾಗಿ ಯಾವುದೂ ಇಲ್ಲ. ವಾಸ್ತವಿಕವಾಗಿ ಯಾವ ಭೇದವೂ ಇಲ್ಲ ಅಂತ ಹೇಳಿದರು. ಸ್ವಾಮಿ, ನೀವು ಹೇಳ್ತಾ ಇರತಕ್ಕಂಥ ತಪ್ಪು. ಯಾಕೆ ಗೊತ್ತೇನೋ? ನೀವು ಹೀಗೆ ಹೇಳಬೇಕಾದ್ರೆ ಇದಕ್ಕಿಂತ ಮೊದಲು ಒಂದು ಸಿದ್ಧವಾಗಬೇಕು. ಯಾವುದು? ಒಂದು ತೀರ್ಮಾನವಾಗಬೇಕು. ಯಾವುದಪ್ಪ ಅದು? ಈ ಜೀವ ಇದ್ದಾನಲ್ಲ, ಇವನು ಎಷ್ಟು ಪರಿಮಾಣದವನು ಅದು ಸಿದ್ಧವಾಗಬೇಕು. ಅದು ಸಿದ್ಧವಾಗದೆ ಹೋಗ್ಬಿಟ್ರೆ ಏನೂ ಆಗೋದಿಲ್ಲ. ಆದ್ದರಿಂದ ನೀವು ವಾದ ಮಾಡ್ತಾ ಇದ್ದೀರಲ್ಲ, ಈ ಅಭೇದವಾದ, ಇದು ಸಿದ್ಧವಾಗಬೇಕಾದರೆ ಮೊದಲು ಜೀವನ ಪರಿಮಾಣವನ್ನು ನೀವು ಸಿದ್ಧ ಮಾಡಬೇಕಾಗಿದೆ. ಏನಪ್ಪ ಅಂದರೆ ಏನು ಪರಿಮಾಣ ಅಂದರೆ? ಪರಿಮಾಣ ಅಂದರೆ ಇಷ್ಟೇ ಸ್ವಾಮಿ, ಜೀವನು ಅಣುಪರಿಮಾಣನೋ, ಮಧ್ಯಮ ಪರಿಮಾಣನೋ ಅಥವಾ ಮಹತ್ ಪರಿಮಾಣನೋ. ಉತ್ಕ್ರಾಂತಿಗತ್ಯಾಗತೀನಾಂ ಇದೇ ಅಧಿಕರಣ. ಅಲ್ಲಪ್ಪ, ಬ್ರಹ್ಮಕ್ಕೂ ಜೀವನಿಗೂ ಅಭೇದವನ್ನು ನಾವು ಹೇಳಿದ್ವಿ, ಉಪಾಧಿಯಿಂದ ಮಾತ್ರ ಭೇದ ಅಂತಲೂ ಹೇಳಿದ್ವಿ, ಅದನ್ನು ಸಿದ್ಧ ಮಾಡಿ ತೋರಿಸಿದ್ವಿ. ಮತ್ತೆ ಜೀವನು ಪರಮಾತ್ಮನಿಗಿಂತ ಅಭಿನ್ನನಾಗಿ ಇರುವುದರಿಂದ ಅವನೂ ಕೂಡ ನಿತ್ಯ ಚೈತನ್ಯ ಸ್ವರೂಪನೇ ಅಂತ ಹೇಳಿದ್ವಿ. ಮತ್ತೆ ಶ್ರುತಿಯಲ್ಲಿಯೂ ಕೂಡ ಜೀವನಿಗೂ ಬ್ರಹ್ಮಕ್ಕೂ ಭೇದವಿಲ್ಲ, ಜೀವನು ನಿತ್ಯ ಚೈತನ್ಯ ಸ್ವರೂಪನು ಅಂತ ಶ್ರುತಿಯಲ್ಲೂ ಹೇಳಿದೆ. ಇಷ್ಟೆಲ್ಲ ಇರಬೇಕಾದ್ರೆ ಇದು ಯಾವುದು ಹೆಚ್ಕೊಂಡು ಬಂದಿದೆಯಲ್ಲಪ್ಪ, ಜೀವನ ಪರಿಮಾಣವನ್ನು ಹೆಚ್ಕೊಂಡು ಬಂದಿದೆಯಲ್ಲ, ಈ ಚರ್ಚೆಯಿಂದ ಏನು ಪ್ರಯೋಜನ? ವೃಥ ಕಾಲಹರಣ ಮಾತ್ರ ಎಂದು ಅಂತ ಹೇಳಿದರು ಸಿದ್ಧಾಂತಿಗಳು. ಎದ್ದ ಸ್ವಾಮಿ, ಕಾಲಹರಣವಲ್ಲ, ಇದು ಅತ್ಯಗತ್ಯವಾದ ಒಂದು ವಿಷಯ, ಇದು ತೀರ್ಮಾನವಾಗಲೇಬೇಕು. ಯಾತಕ್ಕೆ ಅಂತಂದರೆ ಶ್ರುತಿಯಲ್ಲಿ ಏನೋ ಹೇಳಿರ್ಬೋದು ಸ್ವಾಮಿ, ಆದರೆ ಜೀವನಿಗೆ ಈ ಜೀವ ಅಂತ ಹೇಳಿದ್ದಾರಲ್ಲ, ಏನೋ ಜೀವನಿಗೂ ಬ್ರಹ್ಮಕ್ಕೂ ಅಭೇದ ಹೇಳಿರ್ಬೋದು, ಆದರೆ ಅವೆಲ್ಲ ಕೂಡ ಗೌಣವಾಗಿ ಹೇಳಿದೆ ಅಷ್ಟೇ. ಮತ್ತೆ ಹೇಗಪ್ಪ ಗೊತ್ತಾಗುತ್ತೆ? ಅಲ್ಲ ಸ್ವಾಮಿ, ಜೀವನಿಗೆ ಸ್ಪಷ್ಟವಾಗಿ ಉತ್ಕ್ರಾಂತಿಯನ್ನು ಹೇಳಿದ್ದಾರೆ, ಗತಿಯನ್ನು ಹೇಳಿದ್ದಾರೆ, ಆಗತಿಯನ್ನು ಹೇಳಿದ್ದಾರೆ. ಇಷ್ಟೆಲ್ಲ ಇರಬೇಕಾದ್ರೆ ಉತ್ಕ್ರಾಂತಿ ಇದೆ, ಗತಿ ಇದೆ, ಆಗತಿ ಇದೆ. ಗತಿ ಆಗತಿ ಅಂತಕ್ಕಂಥದ್ದು ಇರಬೇಕಾದ್ರೆ ಅವರು ಪರಿಪೂರ್ಣನಾಗಿರಬೇಕೋ ಪರಿಚ್ಛಿನ್ನನಾಗಿರಬೇಕೋ? ನೀವೇ ಹೇಳಿ ಸ್ವಾಮಿ. ಒಂದು ವೇಳೆ ಪರಿಪೂರ್ಣನಾಗಿ ಬಿಟ್ಟಿದ್ರೆ, ಪರಮಾತ್ಮನಿಗಿಂತ ಅಭಿನ್ನನಾಗಿ ಬಿಟ್ಟಿದ್ದರೆ ಅವರಿಗೆ ಗತಿಯಲ್ಲಿ ಪರಿಪೂರ್ಣ ಆಕಾಶಕ್ಕೇನು ಗತಿ ಇದೆಯಾ? ಆಕಾಶ ಇಲ್ಲಿಂದಲೇ ಹೋಗಬೇಕು ಅಂತ ಇದೆಯಾ? ಏನೂ ಇಲ್ಲ. ಆದರೆ ಜೀವನಿಗೆ ಹೇಳಿದ್ದಾರೆ ಸ್ವಾಮಿ, ಉತ್ಕ್ರಾಂತಿಯನ್ನು ಹೇಳಿದ್ದಾರೆ. ಅದಕ್ಕೆ ಶ್ರುತಿವಾಕ್ಯ ಎಲ್ಲ ಹೇಳಿದ, ನಾನು ಹೇಳ್ತಾ ಇಲ್ಲ ನಾನು ಇವಾಗ ಅಷ್ಟೇ. ಶ್ರುತಿವಾಕ್ಯ ಉತ್ಕ್ರಾಂತಿಯನ್ನು ಹೇಳಿದ್ದಾರೆ, ಈ ಶರೀರವನ್ನು ಬಿಟ್ಟು ಮೇಲಕ್ಕೆದ್ದು. ಮತ್ತೆ ಗತಿಯನ್ನು ಹೇಳಿದ್ದಾರೆ, ಮತ್ತೆ ಆ ಗತಿಯನ್ನು ಹೇಳಿದ್ದಾರೆ. ಇಲ್ಲಿಂದ ಹೋಗ್ತಾನೆ, ಅಲ್ಲಿಂದ ಬರ್ತಾನೆ, ಎಲ್ಲ ಹೇಳಿದ್ದಾರೆ. ಆದ್ದರಿಂದ ಏನಾಯಿತು? ಜೀವನ ಪರಿಚ್ಛಿನ್ನ ಆಯಿತು. ಆದ್ದರಿಂದ ಏನಾಯಿತು? ಅವನನ್ನು ಅಣುಪರಿಮಾಣ ಅಂತ ಹೇಳಿದ್ದಾರೆ.
ಆದ್ದರಿಂದ ಈ ಜೀವನ ಪರಿಮಾಣ ನಿರ್ಧಾರ ಆಗಬೇಕಾಗಿದೆ ಸ್ವಾಮಿ ಅಂತ ಹೇಳಿ ಶ್ರುತಿಯ ಪ್ರಮಾಣವನ್ನು ಕೊಟ್ಟು ಹೇಳಿಬಿಟ್ಟ. ಪ್ರಮಾಣ ಸಿದ್ಧವಾಗಬೇಕಿದ್ರದ್ದು ಅಂತಂತ. ಇಲ್ಲಿ ಏನಾಯಿತು, ಈ ಜೀವನ ಒಂದು ಅಣುಪರಿಮಾಣ ಶ್ರುತಿ ಇದೆಯಲ್ಲಪ್ಪ, ಅದಕ್ಕೆ ವಿರುದ್ಧವಾಗಿ ಜೀವ ವಿಭೂತು ಹೇಳಿದೆಯಲ್ಲಪ್ಪ, ಅದು ಹೇಳಿದೆಯಲ್ಲ. ಅಂದರೆ ನಾನು ರತಚ್ಯುತೆ ನೇತರಾಧಿಕಾರಾತ್ ನ ಅಣು ಅತಃ ಶ್ರುತೆ ಅತಚ್ಯುತೆ ಅತಃ ಅಲ್ಲ ಅತಚ್ಯುತೆ ಅತಚ್ಯುತೆ ಅಂದರೆ ತಚ್ಯುತ ಅಂದರೆ ಅದಕ್ಕೆ ಅದರ ಪರವಾದ ಶ್ರುತಿಯು ಇಲ್ಲದಿರುವುದರಿಂದ ನ ಅಣು ಅತಚ್ಯುತೆ ಶ್ರುತಿ ಇಲ್ಲ, ಅದನ್ನು ವಿರುದ್ಧವಾಗಿದೆಯಲ್ಲ, ಅಣು ಪರಿಮಾಣಕ್ಕೆ ವಿರುದ್ಧವಾಗಿ ವಿಭುತ್ವವನ್ನು ಹೇಳ್ತಕ್ಕಂಥ ಶ್ರುತಿ ಇದೆಯಲ್ಲಪ್ಪ ಅಂದ. ಸ್ವಾಮಿ ಇದೇ ಸ್ವಾಮಿ, ಇಲ್ಲ ಅಂತ ಯಾರು ಹೇಳಿದವರು? ಆದರೆ ಅದು ಎಲ್ಲಿ ಹೇಳಿದ್ದಾರೆ? ಶಾಸ್ತ್ರ ದೃಷ್ಟಿಯಿಂದ ಹೇಳಿದ ಮಾತಾಗಿ. ಪ್ರಕರಣ ಯಾವುದು ಸ್ವಾಮಿ? ಅದು ಪ್ರಾಜ್ಞನ ಪ್ರಕರಣದಲ್ಲಿ, ಪರಮಾತ್ಮನ ಪ್ರಕರಣದಲ್ಲಿ ಹೇಳಿದ್ದಾರೆ. ಅದನ್ನು ಇವರು ಶ್ರುತಿ ವಾಕ್ಯದಲ್ಲಿ ಹೇಳ್ತಾ ಇಲ್ಲ. ಅದೆಲ್ಲ ಗೊತ್ತಿದೆಯಲ್ಲ ತಮಗೆ, ಅದನ್ನು ಪಾಠ ಆಗಿದೆಯಲ್ಲ. ಅದನ್ನು ಶಾಸ್ತ್ರ ದೃಷ್ಟಿಯಿಂದ ಹೇಳ್ತಾ ಇದ್ದಾರೆ ಸ್ವಾಮಿಯಲ್ಲಿ. ಮತ್ತು ಪ್ರಕರಣ ಯಾವುದು? ಅದು ಪ್ರಾಜ್ಞನ ಪ್ರಕರಣ. ಇದು ಯಾವ ಪ್ರಕರಣ ಸ್ವಾಮಿ? ನಾವು ವಾದ ಮಾಡ್ತಾ ಇರ್ತಕ್ಕಂಥದ್ದು ಇದು ಜೀವನ ಪ್ರಕರಣ. ನೀವು ಪ್ರಾಜ್ಞನ ಪ್ರಕರಣದಲ್ಲಿ ಹೇಳಿರ್ತಕ್ಕಂಥ ವಾದವನ್ನು, ವಿಷಯವನ್ನು ತೆಗೆದುಕೊಂಡು, ಆ ಯುಕ್ತಿಯನ್ನು ತೆಗೆದುಕೊಂಡು ಇಲ್ಲಿ ಬಂದು ಹೇಳಿಬಿಟ್ರೆ ನೀವು ಹೇಗಾಗುತ್ತೆ? ಆಗೋದಿಲ್ಲ. ಅದು ಪ್ರಾಜ್ಞನ ಪ್ರಕರಣ, ಶಾಸ್ತ್ರ ದೃಷ್ಟಿ ಹೇಳಿದ ಮಾತದು ಅಂತ ಹೇಳಿದ. ಅದಕ್ಕೆ ಈ ಒಂದು ಶ್ರುತಿ ವಾಕ್ಯವನ್ನು ಹೇಳಿದ, ಸ್ವಶಬ್ದೋನ್ಮಾನಾಭ್ಯಾಂಶ ಅಂಥೇಳಿ. ನೋಡಪ್ಪ, ನೋಡಿ ಸ್ವಾಮಿ, ಸಾಕ್ಷಾತ್ತಾಗಿ ಅಣುತ್ವವನ್ನು ಹೇಳುವ ಶ್ರುತಿ ಇದೆ. ನೀವು ಅದನ್ನು ಬಿಟ್ಟುಬಿಟ್ಟು ಅದು ಯಾವ್ಯಾವುದೋ ಎಲ್ಲೋ ಪ್ರಕರಣದಲ್ಲಿ, ಬೇರೆ ಪ್ರಕರಣದಲ್ಲಿ ಅಲ್ಲ. ನಾವು ಮಾತಾಡ್ತಾ ಇರ್ತಕ್ಕಂಥ, ವಾದ ಮಾಡ್ತಾ ಇರ್ತಕ್ಕಂಥ ಪ್ರಕರಣವೇ ಬೇರೆ. ನೀವು ಹೇಳಿದ್ದ ಉದಾಹರಣೆ ಕೊಟ್ಟರಲ್ಲ ಅದೇ ಬೇರೆ. ಅದು ಪರಮಾತ್ಮನ ಪ್ರಕರಣ. ಅದು ಶಾಸ್ತ್ರ ದೃಷ್ಟಿಯಿಂದ ಹೇಳದ ಮಾತು. ವಾಮದೇವನನ್ನು ಕುರಿತು ಹೇಳಿದಾಗ ಅಲ್ಲಿ ಹೇಳದ ಮಾತದು ಅಂತ ಹೇಳಿದಾಗ, ನೋಡಪ್ಪ, ಇಲ್ಲಿ ಇನ್ನೊಂದು ಏನಾಗಿದೆ ಗೊತ್ತಾ ಸ್ವಾಮಿ? ಇಷ್ಟೆಲ್ಲ ಇದ್ರೂ ಕೂಡ ಸಾಕ್ಷಾತ್ತಾಗಿ ಜೀವನು ಅಣುಪರಿಮಾಣನಾಗಿದ್ದಾನೆ ಎಂಬುದಾಗಿ ಈ ಜೀವ ಪ್ರಕರಣದಲ್ಲಿ ಮುಖ್ಯ ವೃತ್ತಿಯಿಂದ ಹೇಳಿದ್ದಾರೆ. ಈಗ ಹೇಳಿ ಸ್ವಾಮಿ, ಯಾವುದನ್ನು ನಾವು ತಗೊಳ್ಬೇಕು? ಈ ಪ್ರಕರಣದಲ್ಲಿ ಮುಖ್ಯ ವೃತ್ತಿಯಿಂದ ಹೇಳಿರ್ತಕ್ಕಂಥದ್ದನ್ನು ತಗೊಳ್ಬೇಕೇ, ಅಥವಾ ಬೇರೆ ಯಾವುದೋ ಪ್ರಕರಣದಲ್ಲಿ ಅಲ್ಲಿ ಹೇಳಿರತಕ್ಕಂಥ, ಅದು ಏನು ಅಲ್ಲಿ ಶಾಸ್ತ್ರ ದೃಷ್ಟಿಯಲ್ಲಿ ಹೇಳಿರತಕ್ಕಂಥ ಮಾತನ್ನು ತೆಗೆದುಕೊಂಡು ಇಲ್ಲಿ ಅನ್ವಯಿಸ್ಬೇಕಾ? ಯಾವುದನ್ನು ಮಾಡಬೇಕು ಸ್ವಾಮಿ ಅಂತ ಹೇಳಿ ನೋಡಿ ಸ್ವಾಮಿ. ಜೀವನಿಗೆ ಅಣುಪರಿಮಾಣತ್ವವನ್ನು ಸಾಕ್ಷಾತ್ತಾಗಿ ಈ ಜೀವ ಪ್ರಕರಣದಲ್ಲಿ ಶ್ರುತಿಗಳಲ್ಲಿ ಹೇಳಿದೆ. ಆದ್ದರಿಂದ ಏನಾಯಿತು? ನಿಮ್ಮ ಆ ವಾದವೂ ಹೊಂದೋದಿಲ್ಲ. ನೀವು ಹೇಳಿದ್ದೀರಲ್ಲ, ವಿಭುತ್ವವನ್ನು ಹೇಳಿದ ಶ್ರುತಿಗಳಿದೆ. ವಿಭುತ್ವವನ್ನು ಹೇಳ್ತಕ್ಕಂಥ ಶ್ರುತಿ ಇರೋದು ಪರಮಾತ್ಮನ ಪ್ರಕರಣದಲ್ಲಿ ಅಂತ ಹೇಳಿ ಏನು ಮಾಡ್ದ? ಮುಂದೆ ತನ್ನ ವಾದವನ್ನು ಮುಂದುವರಿಸ್ತಾ, ಏನು ಅವಿರೋಧ ಚಂದನವತ್ ಅಂತ. ಆಗ ಸಿದ್ಧಾಂತಗಳು ಹೇಳಿದ್ರು, ನೋಡಪ್ಪ, ನೀನು ಹೇಳ್ತಕ್ಕಂಥ ಸರಿಯಾಗಿದೆ. ಜೀವನಿಗೆ ಅಣುಪರಿಮಾಣವನ್ನು ಹೇಳಿದ್ದಾರೆ, ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಜೀವನಿಗೆ ಅಣುಪರಿಮಾಣವನ್ನು ಹೇಳಿದರೆ ಅದು ಅನುಭವಕ್ಕೆ ಹೊಂದುತ್ತಾ ಇಲ್ವಾ? ಅನುಭವಕ್ಕೆ ಹೊಂದೋದಾದರೆ ಶ್ರುತಿಯಲ್ಲಿ ವಾಕ್ಯವನ್ನು ಹಾಗೆ ತಗೊಳ್ಳೋಣ. ಅನುಭವಕ್ಕೆ ಹೊಂದದೇ ಹೋಗಿಬಿಟ್ಟರೆ ಆ ಶ್ರುತಿ ವಾಕ್ಯ ನಮಗೆ ಪ್ರಮಾಣವಲ್ಲ.
ಮತ್ತೆ ಆ ಪ್ರಮಾಣವಲ್ಲ ಅಂದರೆ ಏನರ್ಥ? ಆ ಶ್ರುತಿ ವಾಕ್ಯಕ್ಕೆ ನಾವು ಬೇರೊಂದು ಅರ್ಥವನ್ನು ಕಲ್ಪಿಸಬೇಕು ಅಷ್ಟೆ. ಶ್ರುತಿ ಪರಮ ಪ್ರಮಾಣವೇ, ಆದರೆ ನಾವು ಬೇರೊಂದು ಅರ್ಥವನ್ನು ಹೇಳಬೇಕು. ಹೇಗೆ? ಅನುಭವಕ್ಕೆ ಹೊಂದುವ ಹಾಗೆ. ಏನು ಸ್ವಾಮಿ ಹಾಗಂದ್ರೆ ಏನು ಗೊತ್ತಾಯಿಲ್ಲ ನೀವು ಹೇಳಿದ್ದಕ್ಕೆ ಹೇಳಿದ್ರಿ ಅಂದರೆ ಹೇಳ ನೋಡಪ್ಪ, ಜೀವ ಅಣುಪರಿಮಾಣ ಅಂತ ಹೇಳಿಬಿಟ್ರೆ ಅವನೇನಾಗ್ತಾನೆ? ಶರೀರದಲ್ಲಿ ಎಲ್ಲೋ ಒಂದು ಕಡೆ ಇದ್ದಾನೆ. ಎಲ್ಲಿ ಇದ್ದಾನೆ ಅದನ್ನು ನೀನೇ ಹೇಳಿದೆ. ಹೃದಯ ದೇಶದಲ್ಲಿ, ಹೃತ್ಕಮಲದಲ್ಲಿ, ಹೃದಯ ಪುಂಡರೀಕದಲ್ಲಿ, ದಹರ ಆಕಾಶದಲ್ಲಿ, ಅಲ್ಲೆಲ್ಲಿ? ಅಲ್ಲಿಯೂ ಕೂಡ ಗುಹೆಯಲ್ಲಿ, ಅಲ್ಲಿಯೂ ಕೂಡ ಸೂಕ್ಷ್ಮಾತಿ ಸೂಕ್ಷ್ಮ ರೂಪದಿಂದ. ಅಂದರೆ ಊಹೆ ಮಾಡ್ಕೊಳ್ಳಿ, ಎಷ್ಟು ಸಣ್ಣ ಆಕಾಶ ಅದು, ಧರಾಕಾಶ ಅಂತಕ್ಕಂಥದ್ದು. ಅಲ್ಲಿ ಇರ್ತಕ್ಕಂಥವನು, ಅಲ್ಲಿ ಇರ್ತಕ್ಕಂಥ ಇದ್ದರೆ ನಮ್ಮ ಅನುಭವ ಏನಾಗ್ತಾರೆ ಸ್ವಾಮಿ? ಶರೀರದ ಎಲ್ಲ ಭಾಗದಲ್ಲಿಯೂ ಕೂಡ ನಮಗೆ ಆ ಒಂದು ಚೈತನ್ಯ ಧೈರ್ಯವಾಗ್ತಾ ಇದೆ. ಗಂಗಾ ಸ್ನಾನ ಹೇಳಿದ್ರು, ಉದಾಹರಣೆ ಕೊಟ್ಟಿದ್ದಾರೆ. ಗಂಗಾ ನದಿಯಲ್ಲಿ ಮುಳುಗಿಬಿಟ್ಟ, ಆಳು ಕೊಟ್ಟೋಗ್ಬಿಟ್ಟ, ಚಳಿ ಚಳಿ ಚಳಿ, ಎಲ್ಲ ಕಾಲಿನಿಂದ ಹಿಡಿದು ತೆತ್ತಿಯವರೆಗೂ ಕೂಡ ಚಳಿ ನಡುಗ್ತಾ ಇದ್ದಾನೆ. ಶರೀರದ ಒಂದು ಭಾಗದಲ್ಲಿದ್ದರೆ ಜೀವ, ಅವನ ಒಂದು ಲಕ್ಷಣವಾದ ಚೈತನ್ಯ ಅಲ್ಲಿರಬೇಕಾಗಿತ್ತು. ಎಲ್ಲ ಕಡೆ ಹೇಗೆ ಬಂತು? ಅಲ್ಲಿ ಏನಾಯ್ತಪ್ಪ? ಒಂದು ಭಾಗದಲ್ಲಿ ಇದ್ದಾನೆ, ಅಣುಪರಿಮಾಣನು ಅಂತ ಹೇಳ್ತಕ್ಕಂಥದ್ದು ಅಷ್ಟೇನೂ ಸಮ್ಮತವಲ್ಲ. ಯಾವುದಕ್ಕೆ? ಅನುಭವಕ್ಕೆ. ಆದ್ದರಿಂದ ಏನು ಮಾಡಬೇಕು? ಈ ಅನುಭವಕ್ಕೆ ಹೊಂದುವ ಹಾಗೆ ನಾವು ಶ್ರುತಿಯ ವಾಕ್ಯವನ್ನು ಹೊಂದಿಸಿಕೊಳ್ಳಬೇಕು, ಹಾಗರ್ಥವನ್ನು ಮಾಡಿಕೊಳ್ಬೇಕು ಅಂತ. ಅದಕ್ಕೆ ಪೂರ್ವ ಪಕ್ಷಿ ಹೇಳ್ದ, ಸ್ವಾಮಿ ಯಾವುದೋ ಒಂದು ಉದಾಹರಣೆ ಕೊಟ್ಬಿಟ್ರಲ್ಲ ಸ್ವಾಮಿ ನೀವು, ಇದೇನೂ ವಿರೋಧ ಅಲ್ಲ, ನಾವು ಹೇಳಿದ್ದು ಸರಿಯಾಗಿದೆ. ಏನು? ನಾವು ಉದಾಹರಣೆ ಕೊಡ್ತೀವಿ ತಗೊಳ್ಳಿ. ಏನಪ್ಪ ಅದು? ನೋಡಿ, ಚಂದನದ ಉದಾಹರಣೆ ಕೊಡ್ತೇವೆ ನಾವು. ಏನು ಚಂದನ? ಚಂದನ ಎಲ್ಲ ಒಂದು ಕಡೆ ಒಂದು ಸೇರಿದ ಒಂದು ಭಾಗದಲ್ಲಿ ಒಂದು ಸ್ವಲ್ಪ ಹಾಕ್ತಾರೆ. ಆದರೆ ಅದರ ಒಂದು ಆಹ್ಲಾದತೆ ಅಂತ ಏನಿದೆ ಅದು ಎಲ್ಲಾಗುತ್ತೆ? ಶರೀರದ ಎಲ್ಲ ಕಡೆಯಲ್ಲಿಯೂ ಕೂಡ ಆಗುತ್ತೆ. ಹಾಗಾಗಿ ಜೀವನ ಒಂದು ಕಡೆ ಇದ್ದಾನೆ, ಅದರ ಪರಿಣಾಮ ವ್ಯಾಪಾರ ಮಾತ್ರ ಎಲ್ಲ ಕಡೆಯಲ್ಲೂ ಆಗಬಹುದಾಗಿದೆ. ಅವಿರೋಧಶ್ಚಂದನವತ್, ಚಂದನದಂತೆ ಯಾವ ವಿರೋಧವೂ ಇಲ್ಲ ಸ್ವಾಮಿ ನಮ್ಮ ವಾದಕ್ಕೆ ಅಂತ ಹೇಳಿಬಿಟ್ಟ. ಮತ್ತೆ ಸಿದ್ಧಾಂತಗಳು ಹೇಳಿದ್ರು, ನೋಡಪ್ಪ, ನೀನು ಕೊಟ್ಟಿಯಲ್ಲ ಚಂದನದ ದೃಷ್ಟಾಂತ, ಆ ದೃಷ್ಟಾಂತನೇ ಸರಿ ಇಲ್ಲಯ್ಯ. ಯಾತಕ್ಕಪ್ಪ ನೀನು ಒಳ್ಳೆ ವಿಷಮ ದೃಷ್ಟಾಂತವನ್ನೇ ಕೊಡ್ತಾ ಇದ್ದೀಯಲ್ಲ? ಚಂದನದ ದೃಷ್ಟಾಂತ ಸರಿ ಇಲ್ಲ, ಅದು ಹೊಂದೋದಿಲ್ಲ, ಅದು ವಿಷಮ ದೃಷ್ಟಾಂತ. ಯಾಕೆ ಸ್ವಾಮಿ? ಅಲ್ಲಿ ಅನುಭವ ಇಲ್ವಾ ಎಲ್ರಿಗೂ ಕೂಡ? ಅಂದರೆ ನೋಡಪ್ಪ, ಇದೆ. ನೀನೇನದು ಚಂದನವತ್ ಅಂದೆ, ಚಂದನದಂತೆ ಅಂದರೆ ಚಂದನ ಏಕದೇಶಸ್ಥ ಅಂತ ಅನ್ನೋದು ಸಿದ್ಧವಾಗಿದೆ. ಯಾಕೆ? ಎಲ್ಲರಿಗೂ ಗೊತ್ತು. ಶರೀರದ ಒಂದು ಭಾಗದಲ್ಲಿ ಹಾಕ್ತಾರೆ, ಎಲ್ಲೋ ಕೈನ ಮುಂಗೈನಲ್ಲೋ ಇಲ್ಲ ಕೆನ್ನೆನಲ್ಲೋ ಎಲ್ಲೋ ಹಾಕ್ತಾರೆ, ಅದು ಎಲ್ರಿಗೂ ಗೊತ್ತು. ಆದರೆ ಈ ಜೀವ ಇದ್ದಾನಲ್ಲಪ್ಪ, ಅವನು ಏಕದೇಶಸ್ಥ ಎಂಬತಕ್ಕಂಥದ್ದು ಸಿದ್ಧವಾಗೇ ಇಲ್ಲ. ಯಾಕೆ ಸಿದ್ಧವಾಗಿಲ್ಲ ಅಂತಂದರೆ, ಒಂದು ಕಡೆ ಒಂದು ರೀತಿಯಲ್ಲಿ ಶ್ರುತಿಯಲ್ಲಿ ಏಕದೇಶಸ್ಥ ಅಂತ ಹೇಳಿದ್ದಿದ್ರೆ ಒಪ್ಪಬಹುದಾಗಿತ್ತು. ಆದರೆ ಹೇಳಲಿಲ್ಲ. ಒಂದು ಕಡೆ ಏಕದೇಶಸ್ಥ ಅಂತಾರೆ, ಒಂದು ಕಡೆ ಪೂರ್ಣ ಪರಿಮಾಣ ಅಂತಾರೆ, ಇನ್ನೊಂದು ಕಡೆ ಮಧ್ಯಮ ಪರಿಮಾಣ ಅಂತಾರೆ, ಇನ್ನೊಂದು ಕಡೆ ಇನ್ನೊಂದು ಹೇಳ್ತಾರೆ. ಹಾಗಾಗಿ ಈ ಜೀವ ಏಕದೇಶಸ್ಥ ಎಂಬುದೇ ಸಿದ್ಧವಾಗಿಲ್ಲ. ಅದು ಸಿದ್ಧವಾದ ಮೇಲೆ ನೀನು ಚಂದನ ದೃಷ್ಟಾಂತ ತಗೋಬಹುದು. ನಾವು ಹೇಳ್ತೇವೆ ಜೀವ ಏಕದೇಶಸ್ಥ ಅಲ್ಲ ಅಂತ ಹೇಳ್ತೇವೆ, ನೀನು ಚಂದನ ದೃಷ್ಟಾಂತ ಎಲ್ಲಿ ಹೊಂದುತ್ತೆ? ಹೊಂದೋದಿಲ್ವಲ್ಲಯ್ಯ ಅಂತಂದ. ಅದಕ್ಕೂ ಏನು ಅದಕ್ಕೆ ಕಾರಣ ಏನು ಅಂತಂದರೆ, ನೋಡಪ್ಪ, ಚಂದನದು ಹೊಂದುತ್ತೆ. ಯಾಕೆ? ಚಂದನ ಸಾವಯವ,
ಅದಕ್ಕೆ ಅವಯವ ಇದೆ. ಏನಾಗಿ ಆ ಅವಯವ ಏನಾಗಿದೆ, ಅದು ಹರಡಿಕೊಂಡು ಚದುರಿಕೊಂಡು ಸೂಕ್ಷ್ಮವಾದ ಅಣುವಿನ ರೂಪದಿಂದ ಎಲ್ಲ ಭಾಗದಲ್ಲೂ ಹರಡಿಕೊಂಡು ಅರಿವಾಗುತ್ತೆ. ಆದರೆ ಜೀವನಿಗೆ ಏನಾಗಿದೆ, ಜೀವನಿಗೆ ಅವಯವಗಳೇ ಇಲ್ಲ. ಅವಯವಗಳು ಇದ್ದಿದ್ದರೆ ಆಗ ಏನಾದರೂ ಚದುರಿ ಅದರ ಒಂದು ಗುಣವಾದ ಚೈತನ್ಯ ಇದೆಯಲ್ಲ, ಅದು ಎಲ್ಲ ದೇಹವನ್ನು ವ್ಯಾಪಿಸಿ ಅರಿವನ್ನುಂಟು ಮಾಡಬಹುದಾಗಿತ್ತು. ಒಂದು ಕಡೆ ಆಗುತ್ತೆ, ಎಲ್ಲ ಕಾಳ್ತಾಳೆ. ಮತ್ತೆ ಜೀವನಿಗೆ ಅವಯವ ಅಂತ ಅನ್ನೋದೇ ಇಲ್ವಲ್ಲಯ್ಯ. ಅವಯವ ಅಂತ ಸಿದ್ಧವಾದ ಮೇಲೆ ತಾನೇ ನಿನ್ನ ವಾದ ಸಿದ್ಧವಾಗೋದು ಅಂತ ಹೇಳಿದ್ರೆ, ಪೂರ್ವ ಪಕ್ಷಿ ಏನು ಹೇಳ್ತಾನೆ, ಸ್ವಾಮಿ ಯಾಕೆ ಸ್ವಾಮಿ ವೃಥಾ ವಾದ ಮಾಡ್ತಾ ಇದ್ದೀರಾ ನೀವು? ಜೀವನು ಅಣುಪರಿಮಾಣನ ಮತ್ತು ಹೃದ್ದೇಶದಲ್ಲಿ ಇರ್ತಾನೆ ಅಂತ ಶ್ರುತಿಗಳು ಮುಖ್ಯ ವೃತ್ತಿನ ತಿಳಿಸ್ತಾ ಇದೆ. ಹೌದು ತಾನೆ ಸ್ವಾಮಿ? ಎಷ್ಟು ಉದಾಹರಣೆ ಕೊಟ್ಟ, ಅದಕ್ಕೆ ಬೇಕಾದಷ್ಟು ಶ್ರುತಿಗಳು ಉದಾಹರಣೆ ಕೊಟ್ವಿ ನಾವು. ಆದ್ದರಿಂದ ಏನಾಗಿದೆ, ನಾವು ಕೊಟ್ಟ ದೃಷ್ಟಾಂತ ಸರಿಯಾಗಿದೆ ಅಂತ ಹೇಳಿದ. ಮತ್ತೆ ಈ ಇನ್ನೊಂದು ವಿಚಾರ ಹೇಳಿದ, ಗುಣಾದ್ವಾ ಲೋಕವತ್. ನೋಡಿ ಸಿದ್ಧಾಂತಿಗಳೇ, ನೀವು ಹೀಗೆ ಹೇಳ್ಬಹುದು, ನೀವು ಏನೋ ದೊಡ್ಡ ನಾವು ಬುದ್ಧಿವಂತರು ಅಂತ ತಿಳ್ಕೊಂಡಿದ್ದೀರಲ್ಲ, ನೀವು ಹೀಗೆ ಹೇಳ್ಬೋದು. ಇದ್ರ ಮೇಲೆ ಒಂದು ಆಕ್ಷೇಪ ಹಾಕ್ಬೋದು. ನೀವು ಏನು ಆಕ್ಷೇಪ ಹಾಕ್ಬೋದು ನೀವು ಅಂದರೆ, ಚಂದನದ ಸಾವಯವ ಸೂಕ್ಷ್ಮ ಚಂದ್ರ ಹೋಗುತ್ತೆ, ಅವಯವ ಆ ಜೀವ ಅವಯವ ಇಲ್ಲ, ಆದ್ದರಿಂದ ಸರಿ ಇಲ್ಲ ಅಂತ ಹೇಳ್ಬೋದು. ಆದರೆ ಚಂದನದ ದೃಷ್ಟಾಂತನೂ ಸರಿ ಇದೆ. ಆಯಿತು ಸ್ವಾಮಿ, ನಿಮ್ಮ ವಾದವನ್ನು ಒಪ್ಪಿಕೊಂಡು ನಾವು ಇನ್ನೊಂದು ದೃಷ್ಟಾಂತವನ್ನು ಕೊಡ್ತೇವೆ. ಯಾವುದದು? ದೀಪ ಹಾಗೂ ಚಿಂತಾಮಣಿಗಳ ದೃಷ್ಟಾಂತ. ದೀಪ ಎಲ್ಲಿದೆ? ಒಂದು ಕಡೆ ಇದೆಯಲ್ವ ಸ್ವಾಮಿ, ಕೋಣೆಯಲ್ಲಿ ಒಂದು ಕಡೆ ಒಂದು ಮೂಲೆಯಲ್ಲಿದೆ ದೀಪ. ಆದರೂ ಕೂಡ ಅದರ ಪ್ರಭೆ ಇದೆಯಲ್ಲ, ಅದು ಕೋಣೆಯನ್ನೆಲ್ಲವನ್ನು ವ್ಯಾಪಿಸಿ ವ್ಯಾಪಾರವಾಗುತ್ತೆ. ಅದರಂತೆ ಜೀವನು ಅಣುಪರಿಮಾಣನಾಗಿ ಶರೀರದ ಎಲ್ಲೋ ಒಂದು ಭಾಗದಲ್ಲಿದ್ದಾನೆ ಅಷ್ಟೇ, ಸೂಕ್ಷ್ಮನಾಗಿ. ಆದರೂ ಕೂಡ ಏನಾಗಿದೆ, ಚೈತನ್ಯ ಅವನ ಗುಣವಾಗಿದೆ. ಹೇಗೆ ದೀಪಕ್ಕೆ ಅದರ ಗುಣವಾದ ಪ್ರಭೆ ಇದೆಯಲ್ಲ, ಅದು ಎಲ್ಲ ಕಡೆ ಹರಡ್ತಾಯಿ ಚೈತನ್ಯ ಗುಣವಾಗಿದೆ. ಇವನಿಗೆ ಚೈತನ್ಯ ಅದು ಎಲ್ಲ ಕಡೆಯಲ್ಲೂ ಹರಡ, ಹಾಗೆ ದೀಪದಂತೆ ಮತ್ತು ಚಿಂತಾಮಣಿಯಂತೆ. ಸರಿಯಾಗಿದೆಯಲ್ಲ ಸ್ವಾಮಿ ಅಂತ ಅಂದ. ಅದಕ್ಕೆ ಸಿದ್ಧಾಂತಿಗಳು ಹೇಳಿದ್ರು, ನೋಡಪ್ಪ, ಏನು ವಾದ ಮಾಡ್ತಾ ಇದೆಯಾ ನೀನು? ಎಲ್ಲಾದರೂ ಕೂಡ ಈ ಜೀವ ಹೃದಯ ದೇಶದಲ್ಲಿದ್ದಾನೆ, ಅವನ ಗುಣ ಚೈತನ್ಯ, ಅದು ಆ ಗುಣಿಯನ್ನು ಬಿಟ್ಟು ಕಾಲ್ನಲ್ಲೂ ಕೂಡ ವ್ಯಾಪಾರ ಮಾಡುತ್ತೆ. ಚೈತನ್ಯ ಅಂತಕ್ಕಂಥದ್ದು ಕಾಲ್ನಲ್ಲಿ ವ್ಯಾಪಾರ ಮಾಡಬೇಕಾ, ಅದನ್ನು ಬಿಟ್ಟು ಬರಬೇಕು ತಾನೆ. ಎಲ್ಲಾದರೂ ಕೂಡ ಗುಣ ಅಂತಕ್ಕಂಥದ್ದು ತನಗೆ ಆಶ್ರಯವಾಗಿರ್ತಕ್ಕಂಥ ಗುಣಿಯನ್ನು ಬಿಟ್ಟು ಇರುತ್ತಾ? ಎಲ್ಲಾದರೂ ಅನುಭವಕ್ಕೆ ಬಂದಿದೆಯಾ? ಸ್ವತಂತ್ರವಾಗಿ ವ್ಯಾಪಾರ ಮಾಡುತ್ತೇನೆಯ ಅಂತ ಹೇಳಿದ್ರೆ, ನೋಡಿ ಇವನೇನು ಹೇಳ್ಬಿಟ್ಟ ಅದಕ್ಕೆ. ಅದು ಈ ದೀಪ ಮತ್ತು ಪ್ರಭೆ ಎರಡು ಇದೆಯಲ್ಲ, ಅದು ಈ ದೀಪ ಅಂತಕ್ಕಂಥದ್ದು ಅದರ ಅಣು ಇದೆಯಲ್ಲ, ಆ ಪ್ರಭೆಯ ಅಣುಗಳು, ದೀಪದ ಗುಣವಾಗಿರತಕ್ಕಂಥ ಪ್ರಭೆಯ ಅಣುಗಳು ಒಂದಾಗಿ ಸೇರಿಕೊಂಡಾಗ ದೀಪ ಅಂತ ಆಗುತ್ತೆ. ಅದು ಚದುರು ಹೋದಾಗ ಪ್ರಭೆ ಅಂತ ಆಗುತ್ತೆ. ಅಂದರೆ ಏನಾಯಿತು? ಅದೂ ಕೂಡ ಸಾವಯವ ಅಂದ ಹಾಗೆ ಆಯಿತು. ಯಾವುದು? ಆ ಒಂದು ಪ್ರಭೆ ದೀಪ ಇದೆಯಲ್ಲ, ಅದು ಸಾವಯವ. ನೀನು ಹೇಳಿದಾಗೆ ನಿರವಯವ ಅಲ್ಲ. ಅದು ದೃಷ್ಟಾಂತ ಸರಿಯಲ್ಲ. ಜೀವ ನಿರವಯವ. ನೀನು ಕೊಟ್ಟ ಮಣಿ ದೃಷ್ಟಾಂತ, ದೀಪ ದೃಷ್ಟಾಂತ ಅದೂ ಸರಿ ಇಲ್ಲ. ಚಂದನದಂತೆ ಅದೂ ಕೂಡ ಸಾವಯವ. ಯಾವುದು? ಆ ದೀಪ. ಏನು ದೀಪ ಅಂದ್ರೇನು? ಪ್ರಭೆನೇ ಅದು. ಪ್ರಭೆ ಸಾಂದ್ರತೆಯಿಂದ ಒಟ್ಟಾಗಿ ಸೇರಿಕೊಂಡಾಗ ದೀಪ ಅನಿಸುತ್ತೆ, ಚದುರಿ ಹೋದಾಗ ಪ್ರಭೆ ಅನಿಸುತ್ತೆ ಅಷ್ಟೇ. ಹಾಗಾಗಿ ಈ ಒಂದು ದೃಷ್ಟಾಂತ ಸರಿ ಇಲ್ಲ ಅಂತ ಹೇಳಿದ್ರೆ, ಆಗ ಈ ವ್ಯತಿರೇಕೋ ಗಂಧವತ್, ಗಂಧದ ಹೋಗಿ ಸ್ವಾಮಿ ಗಂಧದ ದೃಷ್ಟಾಂತ ತಗೊಳ್ಳಿ. ಗಂಧ ವ್ಯತಿರೇಕ, ಗುಣವನ್ನು
ಗುಣವು ಗುಣಿಯನ್ನು ಬಿಟ್ಟಿರಲೂಬಹುದು ಗಂಧ, ಅದರಂತೆ ತಗೊಳ್ಳೋಣ ಅಂತಂದರೆ ಅದೂ ಕೂಡ ಆಗೋದಿಲ್ಲ ಅಂತ ಹೇಳಿ ಅಲ್ಲಿ ಏನು ಹೇಳ್ದ, ಈ ಒಂದು ಗಂಧ ಅಂತಕ್ಕಂಥದ್ದು ಕೂಡ ಸಾವಯವವೇ, ಅದೇನಾಗಿರುತ್ತೆ, ವಾಸನೆ ಹೋಗುತ್ತೆ. ಇಲ್ಲಿ ನಾಗಕೇಸರ ಇಲ್ಲಿದೆ, ಅಲ್ಲೆಲ್ಲೋ ವಾಸನೆ ಹೊರಡುತ್ತೆ ಹೋಗುತ್ತೆ, ಸರಿ ಇದೆ. ಆದರೂ ಕೂಡ ಅದಕ್ಕೂ ಕೂಡ ಸೂಕ್ಷ್ಮವಾದ ಗಂಧಾಣುಗಳು ಎಲ್ಲ ಕಡೆ ವ್ಯಾಪಿಸಿ, ತನಗೆ ಶಕ್ತಿ ಇದ್ದಷ್ಟು ವ್ಯಾಪಿಸಿ ನಮ್ಮ ಮೂಗನ್ನು ಯಾವಾಗ ಅದು ಸೇರ್ಕೊಳ್ಳುತ್ತೋ ಆಗ ನಮಗೆ ಅದು ಅನುಭವ ಆಗುತ್ತೆ. ಆದ್ದರಿಂದ ಇವೆಲ್ಲವೂ ಕೂಡ ದೃಷ್ಟಾಂತ ನೀನು ಹೇಳಿದ್ದು ಯಾವುದೂ ಸರಿ ಇಲ್ಲ. ಎಲ್ಲ ಏನಾಗಿದೆ, ಸಾವಯವಕ್ಕೆ ಹೊಂದುತ್ತೆ ನಿಮಗೆ. ಆದರೆ ಜೀವ ನಿರವಯವ, ಅವನಿಗೆ ಅವಯವ ಅಂತಕ್ಕಂಥದ್ದೇ ಇಲ್ಲ. ಹಾಗೊಂದು ವೇಳೆ ಇದ್ದಿದ್ದರೆ ನೀನು ಇಷ್ಟೊಂದು ಉದಾಹರಣೆ ಕೊಡಬೇಕಾದ್ದೇ ಇರಲಿಲ್ಲ. ನಮಗೆ ಗೊತ್ತಾಗುತ್ತೆ, ಯಾಕೆ, ಅದು ಅವಯವ, ಅದರ ಅಣುಗಳು ಹರಡಿಕೊಳ್ಳುತ್ತವೆ, ವ್ಯಾಪಾರ ಆಗುತ್ತೆ, ಆಗಬಹುದಾಗಿದೆ. ಆದರೆ ನಿರವಯವ ಇಲ್ಲಿ ಹೇಗಪ್ಪ ಆಗುತ್ತೆ ಅಂತ ಹೇಳಿ ವ್ಯತಿರೇಕೋ ಗಂಧವತ್ ಅಂದ್ಬಿಟ್ಟು, ನೋಡಿ ಸ್ವಾಮಿ, ನೋಡಪ್ಪ, ಅದಕ್ಕೆ ಏನಾಗುತ್ತೆ, ಶಾಸ್ತ್ರವೂ ಕೂಡ ಏನು ಹೇಳ್ತಾ ಇದೆ, ಹೀಗೆ ಹೇಳ್ತಾ ಇದೆ. ಪೂರ್ವಪಕ್ಷ ಹೇಳ್ದ, ನೋಡಿ ಸ್ವಾಮಿ, ಚೈತನ್ಯ ಗುಣ ಶರೀರ ವ್ಯಾಪಕ ಅಂತನ್ನೋದಕ್ಕೆ ಬೇಕಾದಷ್ಟು ಶ್ರುತಿವಾಕ್ಯಗಳಿದೆಯಲ್ಲ, ಅದು ಶ್ರುತಿವಾಕ್ಯಗಳನ್ನೆಲ್ಲ ಉದ್ಧಾರ ಮಾಡ್ದ. ಮತ್ತು ಇನ್ನೊಂದು ಹೇಳಿದ ಕೊನೆಯಲ್ಲಿ ಪೃಥಗುಪದೇಶಾತ್, ಎಲ್ಲ ಶ್ರುತಿಯಲ್ಲಿಯೂ ಕೂಡ ಪೃಥಕ್ ಅಂಥೇಳಿ ಏನು, ಈ ಒಂದು ಚೈತನ್ಯ ಮತ್ತೆ ಈ ಒಂದು ಆತ್ಮ, ಪರಮಾತ್ಮ ಮತ್ತು ಚೈತನ್ಯ ಇವೆರಡನ್ನೂ ಕೂಡ ಬೇರೆಯಾಗಿ ಹೇಳಿದ್ದಾರೆ, ಪೃಥಕ್ ಅಂದ್ಬಿಟ್ಟು ಕೌಶಿತಕ್ಕೆ ಉಪನಿಷತ್ತಿನ ಉದಾಹರಣೆ ಕೊಟ್ಟ. ಅಲ್ಲಿ ಏನಾಯಿತು, ಗುಣವು ಗುಣಿಯನ್ನು ಬಿಟ್ಟಿರಲೂಬಹುದು ಅಂತ ಆಯ್ತಲ್ಲ. ಅಲ್ಲಿ ಏನಾಯಿತು, ಈ ಒಂದು ಶ್ರುತಿಯಲ್ಲಿಯೂ ಕೂಡ ಅದನ್ನು ಬಿಡಿಸಿ ಹೇಳ್ತಾ ಇದ್ದಾರೆ. ಮತ್ತು ಈ ಒಂದು ಜೀವನೂ ಕೂಡ, ಅವನೂ ಕೂಡ ಏನಾಗಿದ್ದಾನೆ, ಈ ಒಂದು ಪರಮಾತ್ಮನಿಗಿಂತ ಭಿನ್ನನಾಗಿರುವುದರಿಂದ ಅವನು ಎಂದಿಗೂ ಕೂಡ ಪರಿಪೂರ್ಣನಾಗಿ ನಿರವಯವನಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಅವನು ಕೂಡ ಏನಾಗಿರಬೇಕು, ಪರಿಚ್ಛಿನ್ನನಾಗಿರಬೇಕು. ಪರಿಚ್ಛಿನ್ನನಾಗಿ ಅವನಿಗೂ ಕೂಡ ಅವಯವ ಅಂತ ಇರಬೇಕು. ಅದು ಏನಾಗಿದೆ, ಅತ್ಯಂತ ಸೂಕ್ಷ್ಮವಾಗಿರೋದ್ರಿಂದ ನಮಗೆ ಗೊತ್ತಾಗ್ತಾ ಇಲ್ಲ ಅಷ್ಟೆ. ಹೀಗಾಗಿ ನಿಮ್ಮ ವಾದದಲ್ಲಿ ಯಾವ ಹುರುಳು ಅಂತಕ್ಕಂಥದ್ದು ಇಲ್ಲ, ಶ್ರುತಿಗೂ ಒಪ್ಪವಾಗಿಲ್ಲ, ಸ್ಮೃತಿಗಂತೂ ಒಪ್ಪೋದೇ ಇಲ್ಲ. ಮತ್ತೆ ಅನುಭವದಲ್ಲಿ, ಎಲ್ಲರ ಅನುಭವದಲ್ಲೂ ಇದೆ ಇದು. ಯಾವುದು ನಾವು ಕೊಟ್ಟ ದೃಷ್ಟಾಂತ ಇದೆಯಲ್ಲ, ಅದು ಎಲ್ಲರ ಅನುಭವದಲ್ಲೂ ಇದೆ. ನೀವು ಎಷ್ಟೇ ವಾದ ಮಾಡಬಹುದು ಸ್ವಾಮಿ, ನೀವು ಅದು ಎಲ್ಲ ಅನುಭವದಲ್ಲೂ ಇದೆ. ಹೀಗಾಗಿ ನಿಮ್ಮ ಈ ಒಂದು ಬ್ರಹ್ಮದಿಂದ ಅಲ್ಲ, ಬ್ರಹ್ಮವೇ ಉಪಾಧಿಯ ಮೂಲಕ ಜೀವನಾಗಿ ತೋರ್ತಾ ಇದ್ದಾನೆ. ಜೀವ ಎಂಬತಕ್ಕಂತಹ ಎರಡನೆಯ ಸ್ವತಂತ್ರವಾದ ವಸ್ತು ಎಂಬತಕ್ಕಂಥದ್ದೇ ಇಲ್ಲ ಎಂಬತಕ್ಕಂಥ ನಿಮ್ಮ ವಾದ ಇದೆಯಲ್ಲ, ಅದನ್ನು ನೀವು ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇದ್ದೀರಲ್ಲ ಸ್ವಾಮಿ, ಬಹಳ ತಪ್ಪು ಕೆಲಸ ಮಾಡ್ತಾ ಇದ್ದೀರಿ ನೀವು. ಜನಗಳನ್ನು, ಇವತ್ತಿನ ಭಾಷೆಯಲ್ಲಿ ಹೇಳೋದಾದರೆ ಜನಗಳನ್ನು ತಪ್ಪು ದಾರಿ ಎಳಿತಾ ಇದ್ದೀರಾ ನೀವು. ಆದ್ದರಿಂದ ಇವತ್ತು ಇಲ್ಲಿಗೆ ಇದನ್ನು ನಿಲ್ಲಿಸ್ಬಿಟ್ಟು ನೋಡಿ, ನಮ್ಮ ಕಡೆ ಬನ್ನಿ, ನಮ್ಮ ಕಡೆ ಸೇರ್ಕೊಂಡ್ಬಿಡಿ. ಏನೋ ಒಂದು ನಿಮ್ಮ ವಾದ ನಿಲ್ಲಿಸ್ಬಿಡಿ, ಒಟ್ಟಲ್ಲಿ ನಿಮ್ಮ ವಾದ ಸರಿ ಇಲ್ಲ ಅಂತ ಹೇಳಿಬಿಟ್ಟ. ಇಷ್ಟೂ ಕೂಡ ವಾದ ಮಾಡಿ ಅವಾಗ ಏನು ಮಾಡ್ದ, ಸ್ವಾಮಿ ಇಷ್ಟೆಲ್ಲ ಹೇಳಿದ್ದೇವೆ, ಇಷ್ಟ ಸ್ವಾಮಿ, ಇನ್ನೇನು ಹೇಳೋ ಹಾಗಿಲ್ಲ. ನಿಮಗೆ ವಿವೇಚನಾ ಶಕ್ತಿ ಇದೆ ಅಂತ ಆದರೆ ಒಪ್ಕೊಳ್ಳಿ, ಬನ್ನಿ, ಇಲ್ಲ ಅಂದರೆ ಏನು ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟ ಆ ಪೂರ್ವಪಕ್ಷಿ. ಆಚಾರ್ಯರು ಶಾಂತಚಿತ್ತರಾಗಿ ಎಲ್ಲವನ್ನೂ ಕೇಳಿಸ್ಕೊಂಡು ಆವಾಗ, ನೋಡಪ್ಪ, ಈಗ ನಾನು ಅಂದರೆ ನಾವು ಅಂತ ಹೇಳೋಣ, ನಾವು ಯಾಕೆ ನಾವು ಅಂತ ಹೇಳ್ಕೊಳ್ಳೋದು, ನಾವು ಸನ್ಯಾಸಿಗಳು. ಈಗ ನಾವು ನಮ್ಮ ವಾದವನ್ನು ಶುರು ಮಾಡ್ಬೋದೇನಪ್ಪ. ಅಯ್ಯಯ್ಯೋ, ಅಗತ್ಯವ ಮಾಡಿ ಸ್ವಾಮಿ, ನೀವು ಏನು ಮಾಡಿದ್ರೂ ಕೂಡ ಇದಕ್ಕೆ
ವಿರೋಧವನ್ನು ಹೇಳೋದಕ್ಕಾಗೋದೇ ಇಲ್ಲ, ನಿರಾಕರಣೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಇದನ್ನು. ಆಯಿತು, ನೋಡೋಣಪ್ಪ, ನೋಡೋಣ, ಏನು ಮಾಡಿ ನೋಡೋಣ, ಅದನ್ನು ಶುರು ಮಾಡ್ಬೋದು ತಾನೇ? ಮಾಡ್ಬೋದು ಸ್ವಾಮಿ, ಮಾಡಿ. ಶುರು ಮಾಡ್ತಾ ಇದ್ದೇವೆ ಅಂತ ಹೇಳಿ ಶುರು ಮಾಡಿದ್ರು ಶಂಕರರು. ಓಂ ಬಾದರಾಯ ಹೇಳ್ತಕ್ಕಂಥ ಸೂತ್ರ ಇದು. ಓಂ ತದ್ಗುಣಸಾರತ್ವಾತು ತದ್ವ್ಯಪದೇಶ ಪ್ರಾಜ್ಞವತ್. ಓಂ ತದ್ಗುಣಸಾರತ್ವಾತು ತದ್ವ್ಯಪದೇಶ ಪ್ರಾಜ್ಞವತ್ ಅಂತಕ್ಕಂಥ ಸೂತ್ರ ಇದು ಸಿದ್ಧಾಂತ ಸೂತ್ರ. ತದ್ಗುಣಸಾರತ್ವಾತ್ ತು ತದ್ವ್ಯಪದೇಶ ಪ್ರಾಜ್ಞವತ್ ಇತಿ ಚತುಷ್ಪದಾತ್ಮಕಮಿದಂ ಸೂತ್ರಂ. 4 ಪದ ಇರತಕ್ಕಂಥದ್ದು. ಏನು ಮಾಡ್ಕೋಬೋದಿಲ್ಲಿ? ತದ್ಗುಣಸಾರತ್ವಾತ್ ತು ಅಂತ ಇದೆಯಾ, ತು ಆದರೆ. ತು ಅಂತಕ್ಕಂಥದ್ದು ಏನು ಸೂಚಿಸುತ್ತೆ? ತು ಶಬ್ದ ಪೂರ್ವಪಕ್ಷ ವ್ಯಾವೃತ್ಯರ್ಥ. ಇಷ್ಟೂ ತನಕ ಹೇಳಿದನ ಪೂರ್ವಪಕ್ಷಿ, ಅದೆಲ್ಲವನ್ನೂ ಕೂಡ ಸರಿಯಿಲ್ಲ ಎಂಬುದಾಗಿ ನಿರಾಕರಿಸಿ ತಳ್ಳಿ ಹಾಕುವುದಕ್ಕಾಗಿ ಈ ತು ಎಂಬ ಶಬ್ದ ಬಂದಿದೆ. ತು ಆದರೆ, ನೀ ಇಷ್ಟೆಲ್ಲ ಹೇಳಿದೆಯಲ್ಲಪ್ಪ, ಸರಿ, ಆದರೆ ಅಂದರು. ಏನಾದರೆ? ಏನು ಸ್ವಾಮಿ, ಏನು ಆದರೆ ಅಂತ ಇದ್ದೀರಾ ಅಂದರೆ, ತದ್ಗುಣಸಾರತ್ವಾತ್. ತದ್ಗುಣಸಾರತ್ವ, ತದ್ಗುಣ ಏನು? ತಸ್ಯ ಗುಣ ತದ್ಗುಣ, ತದ್ಗುಣಸ್ಯ ಸಾರ ತದ್ಗುಣಸಾರ, ತಸ್ಯ ಭಾವ ತದ್ಗುಣಸಾರತ್ವಂ, ತಸ್ಮಾತ್ ತದ್ಗುಣಸಾರತ್ವಾತ್. ಅಂದ್ರೇನು? ತತ್ ತತ್ ಅದು ಅದು ಅಂತ. ಅದು ಅಂದರೆ ಯಾವುದು ಸ್ವಾಮಿ? ಅದು ಅಂದರೆ ಬುದ್ಧಿ. ಅದೇನಾಯಿತು? ತದ್ಗುಣಸಾರತ್ವಾತ್ ಅಂದರೆ ಬುದ್ಧಿಗುಣ ಸಾರತ್ವಾತ್ ಅಂತಾಯಿತು. ಅಲ್ಲಯ್ಯ, ನೀನು ಇಷ್ಟೊಂದೆಲ್ಲ ಹೇಳಿದೆಯಲ್ಲ, ಏನು ಜೀವನು ಅಣುಪರಿಮಾಣನು, ಅವನು ಎಂದಿಗೂ ಕೂಡ ವಿಭು ಪರಿಮಾಣನಲ್ಲ, ಮಹತ್ ಪರಿಮಾಣನಲ್ಲ ಅಂತ ಹೇಳಿದೆಯಲ್ಲ. ಜೀವನಿಗೆ ಅಣುತ್ವವನ್ನು ಹೇಳಿರ್ತಕ್ಕಂಥದ್ದು ಯಾವಾಗ, ಯಾವ ಸಂದರ್ಭದಲ್ಲಿ ಗೊತ್ತೇನೆಯ? ಹೇಗೆ ಗೊತ್ತೇನೆ ಅಂದರೆ, ಬುದ್ಧಿಗುಣ ಸಾರತ್ವಾತ್. ಅಂದರೆ ಬುದ್ಧಿಗುಣ ಸಾರತೆಯ ಸಂಬಂಧದಿಂದ ಏನಾಗಿದೆ? ಜೀವಾತ್ಮನ ಅಣುವ್ಯಪದೇಶ. ಅವನು ಜೀವಾತ್ಮನಿಗೆ ಅಣು ಅಂತ ಹೇಳಿದ್ದಾರಷ್ಟೇ. ಹೇಗೆ? ಜೀವಾತ್ಮ ಅಣು ಅಲ್ಲ, ಬುದ್ಧಿಗುಣ ಸಾರತ್ವಾತ್. ಬುದ್ಧಿಗುಣದ ಸಂಬಂಧದಿಂದ ಜೀವನಿಗೆ ಹೇಳಿದ್ದಾರಷ್ಟೇ. ಜೀವ ಸ್ವತಃ ಏನು, ಅವನು ಅಣು ಪರಿಮಾಣನಲ್ಲ, ಅವನಿಗೂ ಪರಮಾತ್ಮನಿಗೂ ಭೇದವೇ ಇಲ್ಲ. ಮತ್ತು ಹೇಳಿದ್ದಾರಲ್ಲ, ಬುದ್ಧಿಗುಣ ಸಂಬಂಧದಿಂದ. ಹೇಗೆ? ಪ್ರಾಜ್ಞವತ್ತು. ನೋಡಿ, ಪರಮಾತ್ಮನಿಗೂ ಕೂಡ ಹೇಳಿದ್ದಾರಲ್ಲಪ್ಪ. ಪರಮಾತ್ಮ ಏನಾಗಿದ್ದಾನೆ? ನಿಷ್ಕಲಂ ನಿಷ್ಕ್ರಿಯಂ ಶಾಂತಂ ನೇತಿ ನೇತಿ. ಹೌದು ತಾನೆ? ಇಂತಹ ಪರಮಾತ್ಮನಿಗೂ ಕೂಡ ಪ್ರಾಜ್ಞವತ್, ಪರಮಾತ್ಮನಂತ ಏನು ಹೇಳಿದ್ದಾರೆ? ಉಪಾಸನೆಗೋಸ್ಕರ ಸತ್ಯಕಾಮ ಸತ್ಯ ಸಂಕಲ್ಪ ವಿಜಿಘತ್ಸ ಅಪಿಪಾಸ ವಿಜರ ವಿಮೃತ್ಯು ಹೇಳಿ ಅವನು ಸತ್ಯಕಾಮ ಸತ್ಯ ಸಂಕಲ್ಪ ಅಂತ ಹೇಳಿದ್ದಾರೆ. ಯಾವುದಕ್ಕೆ? ಅವನು ಪರಮಾತ್ಮ ಏನೂ ಅಲ್ಲ, ಸತ್ಯಕಾಮ ಮತ್ತೇನು? ಉಪಾಧಿ. ಯಾವುದಕ್ಕೋಸ್ಕರ ಹೇಳಿದ್ದಾರೆ? ಉಪಾಸನೆಗೋಸ್ಕರ. ಉಪಾಸನೆಗೋಸ್ಕರ ಯಾವ ನಿರ್ಗುಣನಾದ ಪರಮಾತ್ಮನಿಗೆ ಗುಣವನ್ನು ಆರೋಪಿಸಿ ಅವನು ಎಲ್ಲ ಗುಣ ಹೇಳಿದ್ರು. ಏನು? ಎಲ್ಲ ಸಕಲ ಗುಣ ಪರಿಪೂರ್ಣ ಅಂತ ಹೇಳಿಬಿಟ್ಟು, ಯಾತಕ್ಕೆ? ಉಪಾಸನೆಗೋಸ್ಕರ ಹೇಳಿದ್ರಲ್ಲ. ಅದೇ ರೀತಿ ಪ್ರಾಜ್ಞವತ್, ಅದೇ ರೀತಿ ಇಲ್ಲಿಯೂ ಕೂಡ ಜೀವಾತ್ಮನಿಗೆ ಕೇವಲ ಬುದ್ಧಿಗುಣದ ಸಂಬಂಧದಿಂದ ಅಣುಪರಿಮಾಣವನ್ನು ಹೇಳಿದ್ದಾರೆಯೇ ಹೊರತು ಜೀವನು ಅಣುಪರಿಮಾಣನಲ್ಲ. ಹೇಗೆ? ಪರಮಾತ್ಮನಿಗೂ ಕೂಡ ಅಣುಪರಿಮಾಣವನ್ನು ಹೇಳಿದ್ದಾರೆ. ಪರಮಾತ್ಮನು ಅತ್ಯಂತ ಸೂಕ್ಷ್ಮನಾಗಿದ್ದಾನೆ ಅಂತಂತ. ಹೌದಾ? ಗುಹ್ಯಾದ್ಗುಹ್ಯತರ ಪರಮಾತ್ಮ. ಯಾಕೆ? ಉಪಾಸನೆಗೋಸ್ಕರ. ಅದೇ ರೀತಿ ಇಲ್ಲಿಯೂ ಅದಕ್ಕೋಸ್ಕರ ಹೇಳಿದ್ದಾರೆ. ಸ್ವತಃ ಇವನು ಅಣುಪರಿಮಾಣನಲ್ಲ.
ಅಂತ ಈ ಒಂದು ಸೂತ್ರದ ಅರ್ಥ. ಇದನ್ನು ಪೂರ್ತಿ 4 ಸೂತ್ರದಲ್ಲಿ ಎಲ್ಲವನ್ನು ಅನುವಾದ ಮಾಡಿಕೊಂಡು ಆಚಾರ್ಯರು ಸಿದ್ಧ ಮಾಡ್ತಾರೆ. ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.